ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಶುಕ್ಲಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು ತ್ರಯೋದಶಿ ತಿಥಿ, ಸ್ವಾತಿ ನಕ್ಷತ್ರ. ಈ ದಿವಸ ತುಂಬ ಚೆನ್ನಾಗಿದೆ. ಶುಕ್ರವಾರವೂ ಇದೆ, ಸ್ವಾತಿ ನಕ್ಷತ್ರವೂ ಇದೆ. ಲಕ್ಷ್ಮೀ ನರಸಿಂಹರ ಪ್ರಾರ್ಥನೆಗೆ ಪ್ರಶಸ್ತವಾದ ಕಾಲ. ಶುಕ್ರವಾರ ಲಕ್ಷ್ಮಿಯನ್ನು ಪ್ರತಿನಿಧಿಸುತ್ತೆ, ಸ್ವಾತಿ ನಕ್ಷತ್ರ ನರಸಿಂಹನನ್ನು ಪ್ರತಿನಿಧಿಸುತ್ತೆ. ಹೀಗಾಗಿ ಲಕ್ಷ್ಮೀ ನರಸಿಂಹ ಎಲ್ಲಿದ್ದರೆ ಅಲ್ಲಿ ಸಂಪತ್ತಿರುತ್ತೆ, ನರಸಿಂಹನಿಂದಾಗಿ ಗೆಲುವು ಇರುತ್ತೆ. ಸಾಕಲ್ವ ಇಷ್ಟು? ಒಂದು ಸಂಪತ್ತು ಬೇಕು, ಮತ್ತೊಂದು ಗೆಲುವು ಬೇಕು. ಇವೆರಡು ನಮಗೆ ಬೇಕು ಅಂತಂದರೆ ಲಕ್ಷ್ಮೀ ನರಸಿಂಹರ ಪ್ರಾರ್ಥನೆಯನ್ನು ಮಾಡಬೇಕು. ಈ ಶುಕ್ರವಾರ ಪ್ರಶಸ್ತ ಕಾಲ. ಲಕ್ಷ್ಮೀ ನರಸಿಂಹ ಕ್ಷೇತ್ರಕ್ಕೆ ಹೋಗಿ ಬರ್ತಿರೋ ಅಥವಾ ಮನೆಯಲ್ಲೇ ಲಕ್ಷ್ಮೀ ನರಸಿಂಹರ ಪ್ರಾರ್ಥನೆ ಮಾಡ್ತಿರೋ, ನಮಸ್ಕಾರ ಮಾಡ್ತಿರೋ, ಅದು ತಮಗೆ ಬಿಟ್ಟದ್ದು. ಇದರ ಜೊತೆಗೆ ಈ ದಿವಸ ತುಂಬ ವಿಶೇಷವಾದದ್ದು ಬುಧನ ಪರಿವರ್ತನೆ. ಬುಧಗ್ರಹ ಇಷ್ಟು ದಿವಸ ಶುಕ್ರನ ಮನೆಯಲ್ಲಿದ್ದ, ಈಗ ಸ್ವಕ್ಷೇತ್ರಕ್ಕೆ ಹೋಗ್ತಾನೆ. ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಬುಧ. ತುಂಬ 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 ಒಳ್ಳೆಯ ಫಲಗಳನ್ನು ಕೊಡಲಿಕ್ಕೆ ಬುಧ ಈ ದಿವಸದಿಂದಲೇ ಸರ್ವಸನ್ನದ್ಧನಾಗಿ ಅವನ ಸಂಕ್ರಮಣವನ್ನು ಮಾಡ್ತಾ ಇದ್ದಾನೆ. ವಿಕಥನಃ ಶಾಸ್ತ್ರವಿತ್ ವಿದಗ್ಧ ಅಂತ ಹೇಳುತ್ತೆ. ಶಾಸ್ತ್ರವಿತ್ ಕಲಾ ವಿದಗ್ಧ ಪ್ರಿಯಂವದಃ ಸೌಖ್ಯರತಃ ತೃತೀಯೇ ಅಂತ ಹೇಳುತ್ತೆ ವರಾಹಮಿಹಿರ ಮಾತಿದು. ಹೀಗಾಗಿ ವಿಕಥನಃ ಅಂದರೆ ಏನು? ವಾಚಾಳಿಗಳಾಗ್ಬಿಡ್ತಾರಂತೆ. ಮಾತು ಬರದೇ ಇರೋವನಿಗೂ ಮೂಕಂ ಕರೋತಿ ವಾಚಾಲಂ ಅಂತ ಹೇಳ್ತಾರಲ್ಲ, ಮೂಗನಿಗೂ ಮಾತಾಡೋ ಶಕ್ತಿ ಬಂದ್ಬಿಡುತ್ತೆ ಅಂತ. ಹಾಗೆ ಏನೋ ಸಣ್ಣ ಪುಟ್ಟ ಅದು ಇದು ಪ್ರಯೋಗ ಮಾಡ್ತಾ ಇದ್ದಂಥವ್ರಿಗೂ ಶಾಸ್ತ್ರವತ್ತಾದ ಪ್ರಯೋಗಗಳು, ಆ ಭಾಷೆಯಲ್ಲಿ ಒಂದು ನೈಪುಣ್ಯತೆ ಬೆರೆಸುವಿಕೆ, ಮತ್ತು ಅವನು ಬಹಳ ಪ್ರಿಯಂವದ ಅಂತ ಹೇಳುತ್ತೆ, ತುಂಬ ಪ್ರಿಯವಾಗಿ ಮಾತಾಡ್ತಕ್ಕಂಥದ್ದು ಅವನು. ವಸ್ತುತಃ ಬುಧ ಮಾತಿಗೆ ವಚಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು. ಹೀಗಾಗಿ ಆ ಮಾತಿನಲ್ಲಿ ಅರ್ಥಗಳು ಬೇರೆ. ಶ್ಲಿಷ್ಟವಾಗ್ ಸತತ ಹಾಸ್ಯ ರುಚಿಜ್ಞ ಅಂತ. ಹೀಗಾಗಿ ಆ ಮಾತಿಗೆ ಹಾಸ್ಯವೂ ಮತ್ತು ಅದರಲ್ಲಿ ವಿವೇಕವೂ ಬೆರೆಸಿ ಮಾತಾಡ್ತಕ್ಕಂಥ ಶಕ್ತಿ ಬುಧನಿಗಿದೆ. ಇಂಥ ಬುಧ ವಸ್ತುತಃ ಅಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚರಿಸುವಾಗ ತುಂಬ ವಿಶಿಷ್ಟ ಫಲಗಳನ್ನು ತಂದುಕೊಡ್ತಾನೆ. ಹೀಗಾಗಿ ಮಿಥುನ ರಾಶಿಯವರಿಂದ ಒಳಗೊಂಡು ಎಲ್ಲ ರಾಶಿಯವರಿಗೂ ಇದೆ ಫಲ. ಒಬ್ಬೊಬ್ಬ ರಾಶಿಗೆ ಒಂದೊಂದು ರೀತಿಯ ಶುಭ ಫಲಗಳನ್ನು ಬುಧ ತಂದುಕೊಡ್ತಾನೆ. ಅವನು ನಿಪುಣ. ಹೀಗಾಗಿ ಮಾತಿನ ಕೌಶಲ್ಯತೆಯನ್ನು ತಂದುಕೊಡೋದ್ರ ಜೊತೆಗೆ ಅವನು ಹಲವು ಶಾಸ್ತ್ರಗಳಿಗೆ ಅಧೀಶ್ವರ. ಹೀಗಾಗಿ ಶಾಸ್ತ್ರ ಅಭ್ಯಾಸ ಮಾಡ್ತಕ್ಕಂಥದ್ದು, ಗಣಿತದಲ್ಲಿ ಪಟುತ್ವ ಬರತಕ್ಕಂಥದ್ದು. ಗಣಿತ ಅಂದರೆ ಆಗಲ್ಲ, ಮ್ಯಾಥ್ಸ್ ಅಂದರೆ ಆಗಲ್ಲ ಅನ್ನೋರಿಗೆ ಮ್ಯಾಥಮೆಟಿಕ್ಸ್ ತುಂಬ ಇಷ್ಟ ಆಗ್ತಕ್ಕಂಥದ್ದು. ಶಿಲ್ಪಶಾಸ್ತ್ರ ಆಗಿರಬಹುದು, ಕಾವ್ಯಶಾಸ್ತ್ರ, ಕಲಾಶಾಸ್ತ್ರ, ಅಲಂಕಾರ ಶಾಸ್ತ್ರಗಳು, ಹೀಗೆ ಯಾವುದೇ ಅಧ್ಯಯನಕ್ಕೆ ಬುಧ ಇದ್ದರೆ, ಬುಧ ತುಂಬ ಚೆನ್ನಾಗಿದ್ದರೆ ಅವರು ಬೇರೆ ರೀತಿಯ ವಿದ್ಯಾರ್ಥಿಗಳಾಗಿರ್ತಾರೆ. ಅವರಲ್ಲಿ ಒಂದು ಉತ್ಸಾಹ ಶಕ್ತಿಯೂ ಅಷ್ಟೇ. ಕಲಿಸೋರಿಗೂ ಹಾಗೆ, ಏನು ಇಷ್ಟು ಚೆನ್ನಾಗಿ ಕಲಿತಾನಲ್ಲ ಅಂತ ಖುಷಿಯಾಗುತ್ತೆ. ಆ ರೀತಿಯಲ್ಲಿ ಬುಧ ಪ್ರಚೋದನೆ ಮಾಡ್ತಾನೆ. ಅವನದೇ ಆದ ಶಕ್ತಿ. ಬುದ್ಧಿ ಬಲದವನವನು ಬಹುಜಾಣನು, ವಕ್ರೋಕ್ತಿ ವಿಪ್ರೋಕ್ತಿಗಳಲ್ಲವನಿರುವನು, ಚಂದ್ರ ತಾರಾಬಲಗಳಿಂದ ಬೆಳಗಿದವನು, ವಿಧುಸುತನು, ಗ್ರಹಗಳಲ್ಲ ಅತಿ ಚತುರನು. ಗ್ರಹಗಳಲ್ಲೆಲ್ಲ ಅತಿ ಚತುರನಾದಂಥ ಗ್ರಹ ಬುಧ ಆಗಿದ್ದಾನೆ. ಅವನು ವಕ್ರೋಕ್ತಿ ವಿಪ್ರೋಕ್ತಿಗಳಲ್ಲಿ ಅವನಿದ್ದಾನೆ. ಅವನು ಈ ಮಾತಾಡಿದ್ರೆ ಅವರು ಹಾಸ್ಯ ಚೇಷ್ಟೆ ಮಾಡಿದ್ರೂ ತುಂಬ ಚೆನ್ನಾಗಿ ಚೇಷ್ಟೆ ಇರುತ್ತೆ. ಆ ರೀತಿಯ ಒಂದು ವಿಶಿಷ್ಟ ಗ್ರಹ ಬುಧ. ಇಂಥ ಗ್ರಹ ಸ್ವಕ್ಷೇತ್ರದಲ್ಲಿ ಸಂಚರಿಸುವಾಗ, ಉಚ್ಚ ಸ್ಥಾನಗಳಲ್ಲಿ ಸಂಚರಿಸುವಾಗ ಎಲ್ಲರಿಗೂ ಒಂದು ರೀತಿಯ ಆ ಹಾಸ್ಯ ಲಾಸ್ಯ ಒಂದು ಗುಣ ಬಂದ್ಬಿಡುತ್ತೆ ಮಾತಿನಲ್ಲಿ. ಹಾಗೆ ಅಂಥದ್ದೊಂದು ಹಾಸ್ಯ ಬೆರೆಸಿ ಎಲ್ಲರನ್ನೂ ನಗೆ ಚಟಾಕಿ ಅಂತೀವಲ್ಲ, ಹಾಗೆ ಹಿಂಸೆ ಮಾಡದೆ. ಈಗೇನಾಗಿದೆ, ಈ ನಗು ಅಂತಂದರೆ ಅದರಲ್ಲಿ ಏನೋ ಬೇಡದ ಅರ್ಥಗಳು ತುಂಬಿಕೊಂಡು ನಗಿಸೋದಲ್ಲ. ಆ ಹಾಸ್ಯ ಅಂದರೆ ಬೀಚಿಯವರಿಗೆ ಒದಗಿತ್ತಲ್ಲ ಅಂಥ ಶಕ್ತಿ, ಆ ಥರದ್ದು. ಆ ರೀತಿಯ ಒಂದು ವಿಶಿಷ್ಟ ಶಕ್ತಿಯನ್ನು ತಂದುಕೊಡ್ತಾನೆ ಬುಧ. ಹೀಗಾಗಿ ಅಂಥ ಬುಧನ ಫಲಗಳು ಯಾರ್ಯಾರಿಗೆ ಯಾವ್ಯಾವ ರೀತಿಯ ಒಂದು ಫಲಗಳನ್ನು ಸಮೃದ್ಧವಾಗಿ ಅನುಗ್ರಹ ಮಾಡ್ತಾನೆ, ಆನಂತರದಲ್ಲಿ ನಾವು ಗಮನಿಸೋಣ. ಅಂತೂ ಈ ವಾರ ತುಂಬ ವಿಶಿಷ್ಟವಾಗಿದೆ. ಈ ಶುಕ್ರವಾರ ಅಲ್ಲಿ ನಾನು ಪ್ರಾರಂಭದಲ್ಲಿ ಸಂಪತ್ತು ಮತ್ತು ಗೆಲುವು, ಜೊತೆಗೆ ಬುಧನ ಸಂಕ್ರಮಣ ಬೇರೆ. ಇದಕ್ಕಿಂತ ಇನ್ನೇನು ಬೇಕು ವೈಭೋಗ. ಎಲ್ಲ ರಾಶಿಗಳಿಗೂ ಬುಧನಿಂದ ಒಂದು ಅನುಗ್ರಹ ಫಲ ಸಿಗುತ್ತೆ, ಯೋಚನೆ ಮಾಡಬೇಡಿ. ಅಂತೂ ಈ ದಿವಸ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.